ಇದು ನಾಟಿ ಕೋಳಿ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು 100% ನಾಟಿ ಕೋಳಿ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಎಲ್ಲಿಗೆ ಅಂದರೆ ರಾಮನಗರಕ್ಕೆ ಬಂದಿದ್ದೀವಿ, ರಾಮನಗರ. ಸೊ ನೀವು ರಾಮನಗರದಲ್ಲಿ ಎಲ್ಲಿದ್ದೀವಿ ಅಂದರೆ ಎಲ್ಲರೂ ಗೊತ್ತಿರುತ್ತೆ. ಸೊ ಆಲ್ರೆಡಿ ವೀಡಿಯೋ ಮಾಡಿದ್ವಿ ಮುಂಚೆ. ಸೊ ಶಂಕರ್ ನಾಟಿ ಕೋಳಿ ಡಾಬಾಗೆ ಬಂದಿದ್ವಿ. ಫೇಮಸ್ಸು ಅವರು ಪ್ಯೂರ್ ನಾಟಿ ಕೋಳಿನಲ್ಲಿ ವಿಧವಾದ ಡಿಶಸ್ನ ಮಾಡಿಕೊಡ್ತಾರೆ. ಮೇಯ್ನಾಗಿ ಬಂದು ಸಾಂಬಾರು ಅಥವಾ ನಾಟಿ ಕೋಳಿ ಸಾರು ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಲಾಸ್ಟ್ ಟೈಮ್ ಎಲ್ಲ ತಿಂದಿದ್ವಿ. ಅದು ಬಿಟ್ಟು ವೆರೈಟಿ ಡಿಶಸ್ ಮಾಡಿಕೊಡ್ತಾರೆ. ನಾಟಿ ಕೋಳಿಲೇ ನೀವು ಎಲ್ಲೂ ತಿಂದೇ ಇರೋ ಡಿಶಸ್ ಎಲ್ಲ ಇಲ್ಲಿ ಸಿಗುತ್ತೆ. ಚೈನೀಸ್ ಸಿಗುತ್ತೆ, ನಾಟಿ ಸ್ಟೈಲ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಹೋಗೋಣ, ಅವ್ರನ್ನ ಮಾತಾಡ್ಸೋಣ. ಈ ಸಲ ಫುಲ್ಲು ಡೀಟೇಲಾಗಿ ಅವರು ಕೋಳಿ ಎಲ್ಲಿಂದ ತರ್ತಾರೆ, ನಾಟಿ ಕೋಳಿ ಅಂದರೆ ಏನು, ನಾಟಿ ಕೋಳಿಯಲ್ಲಿ ಯಾವ ಥರ ತೂಕ ಬರುತ್ತೆ, ಆದಮೇಲೆ ಅದರದ್ದು ಮಿತ್ಸ್ ಫ್ಯಾಕ್ಟ್ಸು ಎಲ್ಲ ಚೆಕ್ ಮಾಡಿ ಆಮೇಲೆ ರೆಸಿಪಿನೂ ನೋಡಿಕೊಂಡು ಭರ್ಜರಿ ಬ್ಯಾಟಿಂಗ್ ಮಾಡೋಣ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಜಾಗ ಬರ್ಬೋದು, ನೀವು ಕನ್ಫ್ಯೂಸ್ ಆಗೋಲ್ಲ. ಸೊ ಇದು ನಮ್ಮದು ಹಳೆ ರೋಡ್ ಇತ್ತಲ್ಲ, ಮೈಸೂರು ರೋಡು. ಸೊ ಆ ರೋಡಲ್ಲಿ ಇರೋದು. ಸೊ ಎಕ್ಸ್ಪ್ರೆಸ್ ವೇನಲ್ಲಿ ಎಲ್ಲ ಅಂತ ಹೋಗ್ತಾ ಇರ್ತೀವಿ. ಅಲ್ಲಿಂದ ಸ್ವಲ್ಪ ಡಿವಿಯೇಷನ್ ತೊಗೊಂಡು ಒಂದು 5 ನಿಮಿಷ ಈ ಕಡೆ ಬಂದರೆ ಸೊ ಸಿಟಿಗೆ ಎಂಟ್ರಿ ಆಗೋಂಥ ಮುಂಚೆನೇ ರೈಟ್ ಸೈಡ್ಗೆ ಸಿಗುತ್ತೆ. ಸೊ ಲೊಕೇಶನ್ನ ಫಾಲೋ ಮಾಡಿ, ಕನ್ಫ್ಯೂಸ್ ಆಗೋದಿಲ್ಲ. ಈಗ ಒಳಗೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಬಿಟ್ಟು ಆಮೇಲೆ ಟೇಸ್ಟ್ ಮಾಡೋಣ. ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಸೊ ಶಂಕರ್ ನಾಟಿ ಕೋಳಿ ಡಾಬಾ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ನೀವು ಅಲ್ಲಿಗೆ ಹೋದರೆ ನಿಮಗೆ ನಾಟಿ ಕೋಳಿ ಬಗ್ಗೆ ತಿಳ್ಕೊಬೇಕು ಅಂದರೆ, ಅಥವಾ ಇಲ್ಲಿನ ರೆಸಿಪಿಗಳು ಅವ್ರದ್ದು ಎಲ್ಲ ಡೀಟೇಲ್ಸ್ ಬೇಕು ಅಂದರೆ, ಅಥವಾ ನೀವು ನಾಟಿ ಕೋಳಿ ಸೇಲ್ ಮಾಡ್ತೀರಾ ಅವ್ರಿಗೆ ಅಂದರೆ ಅವ್ರು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡ್ತಾರೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲೂ ಅವ್ರದ್ದು ಡೀಟೇಲ್ಸ್ ಕೊಟ್ಟಿರ್ತೀವಿ. ಈಗ ಒಳಗೆ ಹೋಗೋಣ, ಹೊಟ್ಟೆ ಹಸಿತಾ ಇದೆ, ಬನ್ನಿ. ಸರ್ ನಮ್ಮ ಜೊತೆ ಶಂಕರ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಎಷ್ಟು ವರ್ಷ ಆಯ್ತು ಸರ್ ಆಗಲೇ ಭೇಟಿಯಾಗಿ? 1 ವರ್ಷ ಮೇಲೆ ಆಯಿತು. 1.5 ವರ್ಷ ಆಗಿದೆ ಸರ್. 1-2 ವರ್ಷ ಆಯಿತು ಅನಿಸುತ್ತೆ. ಸೊ ಹೆಂಗಿದೆ ಸರ್ ಇವಾಗ, ಹೆಂಗೆ ನಡೀತಾ ಇದೆ ಬಿಸ್ನೆಸ್? ವ್ಯಾಪಾರ ಅಂತೂ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಹೊಸದಾಗಿ ರೋಡ್ ಆಯಿತು. ರೋಡ್ ಆದಾಗಂತೂ 2 ತಿಂಗಳು ತುಂಬ ಡೌನ್ ಆಯಿತು. ನನಗೆ ಒಂದು ಟೆನ್ಷನ್ ಆಗ್ಬಿಟ್ಟಿತ್ತು, ಏನಪ್ಪ ಮಾಡೋದು, ಪರಿಸ್ಥಿತಿ ಹಿಂಗಾಯ್ತಲ್ಲ ಅಂತ. ಆಮೇಲೆ ದಿನೇ ಆಯ್ತಾ, ಮೊದಲು ಏನಾಗಿತ್ತಾ ಇತ್ತು ವ್ಯಾಪಾರ, ಇನ್ನೂ ಚೆನ್ನಾಗಿ ಆಗ್ತಾ ಇದೆ. ಟೇಸ್ಟ್ ಕೊಟ್ಟರೆ ಬಿಡಲ್ಲ ಸರ್, ಬರ್ತಾರೆ ಹುಡ್ಕೊಂಡು. ಹೆಂಗಿದೆ ಈಗ ಏನಾಗಿದೆ ಅಂದರೆ ಟೇಸ್ಟ್ ಒಂದು ಮತ್ತೆ ಆರೋಗ್ಯ ಕಾಪಾಡ್ಕೊಳ್ಳೋ ಜನ ಇಷ್ಟಪಡ್ತಾರೆ. ಹಾಗಾಗಿ ನಾಟಿ ಕೋಳಿ ತುಂಬಾ ಜನ ತಿಂತಾ ಇದ್ದಾರೆ, ಹುಡಿಕೊಬಂದು ತಿಂತಾರೆ. ಅದರಲ್ಲಿ ವಿಶೇಷವಾಗಿ ನಾನು ರೈತರ ಹತ್ರ ಈಗ ಪ್ರೆಸೆಂಟ್ 1 kgಗೆ 450 ರೂಪಾಯಿ ರೈಟ್ ಕೊಟ್ಟು ತಗೋತಾ ಇದ್ದೀನಿ. ವಿಶೇಷವಾಗಿ ತಾಯಿ ಕೋಳಿಲಿ ಮೊಟ್ಟೆ ಇಕ್ಸಿ ಮರಿ ಮಾಡಿಸಿ ಸಾಕಾಣಿಕೆ ಮಾಡಿರುವಂತ ಕೋಳಿ ತಗೋತೀನಿ. ಹಾಗಾಗಿ ತುಂಬಾ ಜನ ಊಟ ಮಾಡಿ ಇನ್ನೊಬ್ರಿಗೆ ಹೇಳ್ತಾರೆ, ಫ್ಯಾಮಿಲಿ ಕರ್ಕೊಬರ್ತಾರೆ. ಈ ತರ ಎಂಕರೇಜ್ ಆಗ್ತಾ ಇದ್ದಾರೆ ಸರ್. ಇವಾಗ ಎಷ್ಟಿದೆ ಸರ್ ಸ್ಟಾಕ್ ಕೋಳಿ? ಸರ್ ಈಗ ಪ್ರೆಸೆಂಟ್ ನಮ್ಮ ಹೋಟ್ಲಲ್ಲಿ ಒಂದು 150 ಕೋಳಿ ಇದೆ. ಮನೆ ಹತ್ರ 150 ಕೋಳಿ ಇದೆ. ಮನೆ ಹತ್ರ ಇಟ್ಕೊಂಡಿದ್ದೀರಾ? ಜಾಸ್ತಿ ತಂದಾಗ ಮನೆ ಹತ್ರ ಅರ್ಧ ಬಿಟ್ಕೋತೀನಿ, ಇದು ಖಾಲಿ ಆದ್ಮೇಲೆ ಎತ್ಕೊ ಬರ್ತೀನಿ. ಓಕೆ. ಅಂದರೆ ಇವಾಗ ಕರ್ನಾಟಕದಲ್ಲಿ ಯಾರೇ ನಾಟಿ ಕೋಳಿ ಮಾಡ್ತೀನಿ ಅಂತ ತೊಗೊತೀರಾ? ಸರ್ ನಮ್ಮ ಕರ್ನಾಟಕದಲ್ಲೆಲ್ಲ ಎಲ್ಲಿಂದನಾಗಲಿ ಒರಿಜಿನಲ್ ರೀತಿಲಿ ಸಾಕಿರಬೇಕು. ತಾಯಿ ಕೋಳಿಲಿ ಮೊಟ್ಟೆ ಇಕ್ಸಿ ಮರಿ ಮಾಡಿಸಿ ಸಾಕಿರಬೇಕು. ಫೀಡು ಸ್ಟಾರ್ಟರ್ ಹಾಕಿರಬಾರ್ದು, ಹೊರಗಡೆ ಬಿಟ್ಟು ಸಾಕಾಣಿಕೆ ಮಾಡಿರಬೇಕು. ಇಂಥ ಕೋಳಿನ ಖಂಡಿತ ತಗೋತೀನಿ ಸರ್. ಸರ್ ಆಮೇಲೆ ಇನ್ನೊಂದು ಕ್ವಶನ್ನು, ಈಗ ನಾಟಿ ಕೋಳಿ ಹೆಂಗೆ ಜಡ್ಜ್ ಮಾಡ್ತೀರಾ? ಈಗ ಫೋನ್ ಮಾಡಿ ಕೇಳ್ತಾರೆ, ನಿಮಗೆ ಫೋನ್ ನಂಬರ್ ಎಲ್ಲ ಕಡೆ ಕೊಟ್ಬಿಟ್ಟಿದ್ದೀರಾ ನೀವು, ನಮ್ಮ ಹತ್ರ ಕೋಳಿ ಇದೆ ತೊಗೊಳ್ಳಿ ಅಂತ. ಸೊ ಫೋನಲ್ಲಿ ಹೆಂಗೆ ಡಿಸೈಡ್ ಮಾಡ್ತೀರಾ ಅದು ಅವ್ರು ಕರೆಕ್ಟಾಗಿ ಸಾಕಿದಾರಾ, ಅದು ಪ್ಯೂರ್ ನಾಟಿನ? ಆಮೇಲೆ ಊರ ಹೆಸರು ಬರುತ್ತಲ್ಲ, ಈಗ ಮೈಸೂರು ನಾಟಿ, ತಮಿಳ್ನಾಡು ನಾಟಿ ಅಂತ ಏನೇನೋ ಹೇಳ್ತಾರಲ್ಲ, ಡಿಫ್ರೆನ್ಸ್ ಏನು? ಸರ್ ನಾನು ತಿಳ್ಕೊಂಡಿರೋದು ಒಂದೇ, ನಾಟಿ ಕೋಳಿ ತಿಳ್ಕೊಂಡಿರೋದು ಇದೇ ಅಜೆಂಡಾ. ಸರ್ ಕಾಡಿಂದ ನಾಟಿ ಕೋಳಿ ಊರಿಗೆ ಬಂದಿರೋದು. ಕಾಡು ನಾಟಿ ಕೋಳಿ ತಗೊಬಂದು ಪಳಗಿಸಿ ಇಲ್ಲ ರೈತರುಗಳು ಮೊಟ್ಟೆ ಇಕ್ಸಿ ಮರಿ ಮಾಡಿಸಿ ಎಂಕರೇಜ್ ಮಾಡ್ಕೊಂಡಿರೋದು. ನಾಟಿ ಕೋಳಿಗೆ ನನ್ನ ಪ್ರಕಾರ ಯಾರೋ ಊರೆಸಿಡಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಕಡೆನೂ ನಾಟಿ ಕೋಳಿ ಸಾಕ್ತಾರೆ. ನಾಟಿ ಕೋಳಿ ಅಂದ್ರೆ ತಾಯಿ ಕೋಳಿಲಿ ಮೊಟ್ಟೆ ಇಕ್ಸ್ಬೇಕು, ಕಾವೇ ಕೂರಿಸ್ಬೇಕು, ಮರಿ ಮಾಡಿಸ್ಬೇಕು, ಬೈಲಲ್ಲಿ ಬಿಟ್ಟು ಸಾಕಬೇಕು, ಫೀಡ್ ಸ್ಟಾರ್ಟರ್ ಹಾಕ್ಬಾರ್ದು. ಇದು ನಾಟಿ ಕೋಳಿ ಅಂತ ನಾನು ಐಡೆಂಟಿಫೈ ಮಾಡ್ತೀನಿ ಸರ್. ಓಕೆ. ಅಂದರೆ ಈಗ ಬೋನಲ್ಲಿ ಹಾಕೊಂಡು ಲಾರ್ಜ್ ಕ್ವಾಂಟಿಟಿಲಿ ಸಾಕೋದು ನಾಟಿ ಕೋಳಿ ಸರ್. ನಾಟಿ ಕೋಳಿನ ಬೋಲೆನ ಹಾಕೋ ಸಾಕಕ್ಕಾಗಲ್ಲ. ಬೆಳಗಿನ ಸಂಜೆ ಗಂಟೆ ಹೊರಗಡೆ ಮೇಯ್ಬೇಕು, ರಾತ್ರಿ ಆದ್ಮೇಲೆ ಒಳಗಡೆ ಬಂದು ಕುತ್ಕೋಬೇಕು. ಇದು ನಾಟಿ ಕೋಳಿ. ಯಾಕೆಂದ್ರೆ ಅದಕ್ಕೆ ಡಿ ವಿಟಮಿನ್ ಜಾಸ್ತಿ ಇರುತ್ತೆ, ಬಿಸಿಲು ಬೀಳ್ತದೆ, ಶಕ್ತಿ ಜಾಸ್ತಿ ಇರ್ತದೆ, ಕಿರ್ಚಾಟ, ಕೂಗಾಟ, ಓಡಾಟ ಈ ತರ ಜಾಸ್ತಿ ನಾಟಿ ಕೋಳಿ ಇರ್ತದೆ. ಹುಳ, ಉಪ್ಟೆ, ಗರಿಕೆ ಈ ತರ ಎಲ್ಲ ತಿನ್ಕೊ ಬರ್ತದೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ರೈತರಿಗೆ ಒಂದು ಬೆನಿಫಿಟ್ ಆಗ್ತದೆ. ಒಂದು 70% 60% ಅವು ಫ್ರೀ ಊಟ ಮಾಡ್ಕೊ ಬಂದಾಗ ಒಂದು 40% ಏನೇನು ಹಾಕೊಂಡ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಎಲ್ಲ ನಾವೇ ಕೊಂಡಾಗ್ತೀವಿ ಅಂದಾಗ ನಮ್ಮ ರೈತರಿಗೆ ಲಾಸ್ ಆಗುತ್ತೆ. ಅದರಿಂದ ಲಾಭ ಮಾಡೋಕ್ಕೆ ಸಾಧ್ಯನೇ ಇರಲ್ಲ ಸರ್. ಸೂಪರ್.
ಆಮೇಲೆ ಸರ್ ಇವಾಗ ಹೊಸ ಡಿಶಸ್ ಏನಾದ್ರು ಆ್ಯಡ್ ಮಾಡಿದ್ದೀರಾ ನಿಮ್ಮ ಹೋಟ್ಲಲ್ಲಿ ಅಥವಾ ಸೇಮ್ ನಾಟಿ ಕೋಳಿ ಸಾರು ಎಲ್ಲ ಫೇಮಸ್ ಬಿರಿಯಾನಿ ಎಲ್ಲ ಬೇರೆ ಏನಾದ್ರು ಇದೆಯಾ ಇಲ್ಲ? ಸರ್ ನಮ್ಮಲ್ಲಿ ನಾಟಿ ಕೋಳಿಲಿ ಒಂದು 10 ರಿಂದ 12 ಐಟಮ್ ಮಾಡ್ತೀವಿ. ಫಸ್ಟ್ ಸೌದೆ ಒಲೆಯಲ್ಲೇ ಬಾಯ್ಲ್ ಮಾಡ್ತೀವಿ, ಅದರಲ್ಲೇ ಈ ಪೀಸ್ ಎತ್ಕೊಂಡು ವೆರೈಟಿ ಐಟಮ್ ಮಾಡ್ಕೊಡ್ತೀವಿ. ಒಂದು 12-13 ಐಟಮ್ ಮಾಡ್ತೀವಿ. ಬೋಟಿ ಇರುತ್ತೆ, ಟೀತ್ ಇರುತ್ತೆ, ಫಿಶ್ ಇರುತ್ತೆ, ಮತ್ತೆ ವೆಜ್ ಐಟಮು ತುಂಬಾ ಇರುತ್ತೆ ಸರ್. ವೆಜ್ ಐಟಮ್ ಬೋಟಿ ಅಂದ್ರೆ ಇದು ಆಡನ್ ಬೋಟಿ, ಮೇಕೆ ಬೋಟಿ. ಇದು ಮಟನ್ ಡಿಶಸ್ ಸಿಗಲ್ಲ? ಮಟನ್ ಕಮ್ಮಿ, ಜಾಸ್ತಿ ಮಟನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಹೋಟ್ಲಲ್ಲಿ 80% ನಾಟಿ ಕೋಳಿ ತಿನ್ಬೇಕು ಅಂತ ಬರೋರಿದ್ದಾರೆ. ಹಾಗಾಗಿ ಜಾಸ್ತಿ ಹೊತ್ತು ನಾಟಿ ಕೋಳಿ ಕೊಡ್ತೀರಾ? ಹೌದು. ಆಮೇಲೆ ಈಗ ಇನ್ನೊಂದು ಕೇಳಬೇಕಾಗಿತ್ತು, ನಾಟಿ ಕೋಳಿ ಏಜ್ ವೈಸು ಮತ್ತು ತೂಕದ ವೈಸು ಡಿಫ್ರೆನ್ಸು, ಆಮೇಲೆ ಕಾಲು ಮೂಳೆ, ನೀವು ಲಾಸ್ಟ್ ಟೈಮು ಮೂಳೆ ಕಡ್ದು ಅದು ಹೇಳ್ಕೊಟ್ಟಿದ್ದೀವಿ, ಅದು ಬೆಂದಾದ್ಮೇಲೆ ಅಡುಗೆ ಆದ್ಮೇಲೆ ಕಂಡಿಡಿಯೋದು ಓಕೆ. ಅದಕ್ಕಿಂತ ಮುಂಚೆ ತೊಗೊಬೇಕು ಅನ್ನೋರು ಅದು ಹೆಂಗೆ? ತುಂಬಾ ಜನಕ್ಕೆ ಕನ್ಫ್ಯೂಷನ್ ಅಂದ್ರೆ ನಾಟಿ ಕೋಳಿಗೆ ಕಾಲು ತುಂಡ ಇರಬೇಕು. ಇದು ದೊಡ್ಡ ತಪ್ಪು. ಯಾಕೆಂದ್ರೆ ನಾಟಿ ಕೋಳಿ ನಮ್ಮ ಮನ್ಸರು ಯಾವ ತರ ಇರ್ತವೋ ಆ ತರ. ಒಂದೊಂದು ಭಾಗದಲ್ಲಿ ಒಂದೊಂದು ತರ ನಾಟಿ ಕೋಳಿ ಇರ್ತವೆ. ಉಂಜುಕ್ಕೆಲ್ಲ ಕಾಲುದ್ದ ಇರ್ತದೆ, ಫೈಟರ್ ಕೋಳಿಗೂ ಕಾಲುದ್ದ ಬರ್ತದೆ. ಫೈಟರ್ ಕೋಳಿ ಕಂಡ ಮಾಡಂಗಿಲ್ಲ. ಆಕ್ಚುಲಿ ನಾಟಿ ಕೋಳಿಗಿಂತ ಜಾಸ್ತಿ ಕಾಸ್ಟ್ಲಿ ಫೈಟರ್ ಕೋಳಿ. ಅಸಿಲ್ ಏನೋ ಅಂತಾರಲ್ಲ, ಅಸಿಲ್ ಅಂತ ಬರ್ತದೆ, ಫೈಟರ್ ಕೋಳಿ ಅಂತಾನೆ ಬರ್ತದೆ. ಆಮೇಲೆ ಯಾವುದೇ ಕಾರಣಕ್ಕೂ ಕಾಲಿಂದ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ನಿಮ್ಗೆ ಟೋಟಲ್ ನಿಮ್ಗೆ ವಿಚಾರ ಬೇಕಂದಾಗ ಅಲ್ಲಿ ನಾನು ತೋರಿಸ್ತೀನಿ, ಕೋಳಿ ಹತ್ರನೇ ಹೋಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಬನ್ನಿ ಹಂಗಾರೆ ಕೋಳಿ ಹತ್ರನೇ ಹೋಗ್ಬಿಟ್ಟು ಡೀಟೇಲ್ ಆಗಿ ನೋಡೋಣ. ಸರ್ ನೆಕ್ಸ್ಟು ಇವಾಗ ನೀವು ಕೋಳಿಗಳು ನಿಮಗೆ ಎಲ್ಲಿಂದ ಬರುತ್ತೆ, ಅದು ಹೆಂಗೆ ಅಂತ? ಸರ್ ಕೋಳಿ ಎಲ್ಲಿಂದ ಬರ್ತದೆ ಅಂದರೆ ನೋಡಿ ಸರ್, ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಕೋಳಿಗೋಸ್ಕರ, ನಮ್ಮ ಹೋಟ್ಲಿಗೋಸ್ಕರ, ನಮ್ಮ ರೈತರಿಗೋಸ್ಕರ. ಆ ಚಾನಲ್ ನೋಡಿ ತುಂಬ ಜನ ನಾಟಿ ಕೋಳಿ ಸಾಕ್ತಾ ಇದ್ದಾರೆ. ನಮ್ಮ ಏನೆಲ್ಲ ವಿಚಾರ ನಮ್ಮ ಚಾನಲಲ್ಲಿ ತಿಳಿಸಿರ್ತೀನಿ. ಹಾಗಾಗಿ ನಾವು ಹೇಳಿರೋ ರೀತಿಯಲ್ಲಿ ನಾಟಿಗಳು ಸಾಕ್ತಾ ಇದ್ದಾರೆ, ಅದನ್ನ ನೋಡಿ ನಾನು ಕೋಳಿ ತಗೋತೀನಿ ಸರ್. ಓಕೆ, ಅಂದ್ರೆ ನಿಮ್ಮ ಚಾನಲ್ ಮುಖಾಂತರ ನಂಬರ್ ಯೂಸ್ ಮಾಡಿ ಫೋನ್ ಮಾಡ್ತಾರೆ. ತುಂಬಾ ಜಿಲ್ಲೆಯಿಂದ ತಂದ್ಕೊಟ್ಟಿದ್ದಾರೆ, ಎಲ್ಲೂ ತಂದ್ಕೊಟ್ಟಿಲ್ಲ. ರೈತರು ಕಮ್ಮಿ ತಂದ್ಕೊಟ್ರು, ಜಾಸ್ತಿ ನನಗೆ ಕೋಳಿ ಬೇಕು ಅಂದಾಗ ನಾನು ಸಂತೆಗಳಿಂದ ತಗೊಬರ್ತೀನಿ. ಸಂತೆಗಳಲ್ಲಿ ನಮ್ಮ ರೈತರು 10 ಕೋಳಿ, 20 ಕೋಳಿ, 30 ಕೋಳಿ ಆ ರೀತಿ ತಗೊಂಬಂದಿರ್ತಾರೆ. ಡೈರೆಕ್ಟ್ ಸಂತೆಯಿಂದ ಪರ್ಚೇಸ್ ಮಾಡ್ಕೋಬೇಕು. ಓಕೆ, ಸೊ ಇವಾಗಲೂ ನಮ್ಮ ವಿಡಿಯೋನ ನೋಡ್ಬಿಟ್ಟು ಯಾರಾದರೂ ಫೋನ್ ಮಾಡ್ಬಿಟ್ಟು ಕೇಳಿದ್ರೆ ನಿಮ್ಮ ನಂಬರ್ ಕೊಟ್ಟಿರ್ತೀವಿ, ತಗೊಂತೀರಾ ಅವ್ರ ಕೋಳಿನೂ? ಖಂಡಿತವಾಗ್ಲೂ ನಾಟಿ ಕೋಳಿ ನಾನು ತಗೊಳ್ಳೋಣ ಮಾತೇ ಇಲ್ಲ. ನಮ್ಮ ರೈತರು ಎಷ್ಟೇ ಸಾಕಿರು ನಾನು ತಗೋತೀನಿ. ನನಗೆ ಜಾಸ್ತಿ ಕೋಳಿ ಆಯಿತು ಅಂದ್ರೆ ಓಪನ್ ಮಾರ್ಕೆಟ್ ಮಾಡ್ತೀನಿ. ನಾಟಿ ಕೋಳಿದ ಒರಿಜಿನಲ್ ನಾಟಿ ಕೋಳಿದ ಮಾತ್ರ. ನಮ್ಮ ರೈತರಿಗಂತೂ ನಿರಾಶೆ ಮಾಡಲ್ಲ. ಪ್ರೆಸೆಂಟ್ 450 ರೂಪಾಯಿಗೆ ಎಷ್ಟಿದ್ರು ತಂದ್ಕೊಟ್ರು ನಾನು ತಗೋತಾ ಇದ್ದೀನಿ. 450 ರೂಪಾಯಿ. ಹೌದು. ಓಕೆ, ಸೂಪರ್. ಇವಾಗ ನೋಡೋಣ, ಕೋಳಿಗಳ ಹತ್ರ ಬಂದಿದ್ದೀವಿ. ಸೊ ಎಲ್ಲ ಬೋನ್ಗಳಲ್ಲಿ ಕಲರ್ ಕೋಳಿಗಳು ಕಾಣಿಸ್ತದೆ. ಸರ್ ಹೇಳಿ, ಇದರಲ್ಲಿ ಏಜ್ ಗ್ರೂಪು ಯಾವ ಥರ ಇದೆ, ಹೆಂಗೆ ಏನು ಅಂತ? ಸರ್ ಇಲ್ಲಿರೋ ಕೋಳಿಗೆ 6 ತಿಂಗಳಿಂದ 3 ವರ್ಷ ಗಂಟ ಇದೆ ಕೋಳಿ. ಇಲ್ಲಿ ಎಲ್ಲ ತರ 6 ತಿಂಗಳಿಂದ 3 ವರ್ಷ ಗಂಟ ಕಲರ್ ಕೋಳಿ, ಡಿಸೈನ್ ಕೋಳಿ ನೋಡಿ. ಉದಾಹರಣೆ ಇವಕ್ಕೆಲ್ಲ 2 ರಿಂದ 3 ವರ್ಷ ಗಂಟ ಕೋಳಿ ಇದು. ಅದು ಹೇಗೆ 3 ವರ್ಷ ಗಂಟ ಆಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾನು. ನೋಡಿ, ಇದೆಲ್ಲ ಹುಂಜಗಳು. ನಾಟಿ ಕೋಳಿ ಅಂದ್ರೆ ಇದ್ರ ತಾಕತ್ತು, ಇದ್ರ ಮೈ ಮೇಯಿಗೆ ಈ ತರ ಚೇಷ್ಟೆ ಆಡ್ತಾನೆ ಇರ್ಬೇಕು ನಾಟಿ ಕೋಳಿ. ಸಾಮಾನ್ಯವಾಗಿ ಕ್ರಾಸ್ ನಾಟಿ ಆದ್ರೆ ಈ ತರ ಅಲ್ಲ, ಸುಮ್ಮನೆ ಸೈಲೆಂಟ್ ಆಗಿಬಿಡ್ತವೆ. ಈ ತರ ಇರಕ್ಕೆ ಸಾಧ್ಯನೇ ಇಲ್ಲ. ಕ್ರಾಸ್ ನಾಟಿ ಬೋನಿಂದ ಆಚೆ ಬಿಟ್ಟು ಸುಮ್ಮನೆ ಕೂತಿರ್ತವೆ ನೋಡಿ. ಇನ್ನು 10 ನಿಮಿಷ ಆಗಲಿ, ಅರ್ಧ ಗಂಟೆ ಆಗಲಿ, ಏನೋ ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಇದೇ ತರ ಕಿತ್ತಾಡ್ತಾ ಇರ್ತವೆ, ಇದೇ ತರ ಖುಷಿ ಪಡ್ತಾ ಇರ್ತವೆ. ಇದು 3 ವರ್ಷನಾ? 2 ಅದು ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ. ಏ ರಜಾ, ಏಯ್ ಸುಮ್ನಿರಯ್ಯ, ಸಾಕು, ಸುಮ್ನಿರಪ್ಪ. ಸುಮ್ನಿರಯ್ಯ ಸಾಕು. ಇದು ಏಜ್ ಮೇಲೆ ಕಂಡು ಹಿಡಿತೀವಿ ಸರ್. ಇದು ಆರೆ ಬಂದಿರೋದು ಮಾಮೂಲಿ. ಇದು ಕಾಲು, ಇದು ಬೆಟ್ಗಳು. ಇದು ಎಕ್ಸ್ಟ್ರಾ ಆರ್ಡಿನರಿ. ಸಕ್ಕತ್ ಗಟ್ಟಿ. ಎಕ್ಸ್ಟ್ರಾ ಗಟ್ಟಿ ಅಲ್ಲ, ಇದು ಒಂದು ಉಗುರು. ಏಜ್ ಆದ್ಮೇಲೆ ಮಾತ್ರ ಇದು ಬರೋದು. ಇನ್ನೂ ಉದ್ದ ಬರ್ತದೆ. ಇದು ಕಮ್ಮಿ ಅಂದ್ರೆ 2 ವರ್ಷ ಆಗಿದೆ. ಓಕೆ ಓಕೆ. ಇದು ನೋಡಿ, ಏನಾನ ಯಾಮಾರು ಹೊಡೀತು ಅಂದ್ರೆ ಅಷ್ಟೇ ಭಯಂಕರ. ಸರ್ ಇನ್ನೊಂದು ಕಾಮಿಡಿ ಗೊತ್ತಾ? ಈಗ ಇದರಿಂದ ಒಂದು ವಿಚಾರ ತಿಳ್ಕೊಬೇಕು ನೀವು. ಹುಲಿ ಉಗ್ರು ಟ್ರೆಂಡ್ ಆಗಿ ಹೋಗಿದೆ. ಇದು ಹುಲಿ ಉಗ್ರು ಹುಲಿ ಉಗ್ರು ಟ್ರೆಂಡ್ ಆಗಿ ಹೋಗಿದೆ ನೋಡಿ. ಇದು ಹುಲಿ ಉಗ್ರು ಇಲ್ಲಿ ಕಟ್ ಮಾಡ್ಬಿಟ್ಟು ಹಾಕೋಬಿಟ್ರೆ ಕತ್ತಿಗೆ ಸೇಮ್ ಹುಲಿ ಉಗ್ರು ಇದ್ದಂಗಿದೆ. ಇದು ಕಮ್ಮಿ ಅಂದ್ರೆ 3 ವರ್ಷ ಆಗಿದೆ ಈ ಕೋಳಿಗೆ. ನೋಡಿ, ಅಬ್ಬಾ ಶಾರ್ಪು. ಏನಾನ ಯಾಮಾರು ಹೊಡೆದ್ಬಿಟ್ಟು ಅಂದ್ರೆ ರಕ್ತ ಹಂಗೆ ಚಿಲ್ಲ ಅಂತ ಬಂದ್ಬಿಡ್ತದೆ ನೋಡಿ ಸರ್. ಭಯಂಕರ ಮಾತ್ರ ನಾನು ಕಟ್ ಮಾಡಿ ಪೀಸ್ನ ಹಂಗೆ ಮಡಿಕೋತೀನಿ. ಇದೆಲ್ಲ 1 ವರ್ಷದ ಕೋಳಿಗಳು. ಈ ಕಡೆ ಎಲ್ಲ ಸೈಜ್ ಡಿಫ್ರೆಂಟ್ ಸೈಜು. ಇದಕ್ಕೆ ಅಮ್ಮಮ್ಮ ಅಂದ್ರೆ ಒಂದು 6 ತಿಂಗಳಾಗಿದೆ.
ಇದು 6 ತಿಂಗಳು ಹೆಣ್ಗೋಳಿ ನೋಡಿ, ಫುಲ್ಲು ಇಷ್ಟು ಸಣ್ಣ ಇದ್ರೂ ನಾಟಿ ಕೋಳಿ ರೆಕ್ಕೆ ಬಡ್ಕೊತಾನೆ ಇರ್ತದೆ. ಕಾಲಿಡ್ಕೊಂಡ್ರೆ ಇದು ನಾಟಿ ಕೋಳಿ ಮಹಿಮೆ. ಇದು ಆಕ್ಟಿವ್ ಆಗಿರುತ್ತೆ, ಫುಲ್ ಆಕ್ಟಿವ್. ನೋಡಿ, ಸುಮ್ಮನೆ ಕಾಲಿಡ್ಕೊಂಡ್ರೆ ಸಾಕು, ಅದ್ರ ಪಾಡಿಗೆ ಅದು ರೆಕ್ಕೆ ಹೊಡ್ಕೊತಾ ಇರ್ತದೆ. ಬ್ರಾಯ್ಲರ್ ಕೋಳಿಗಳು ಸುಮ್ಮನೆ ಮಲಗಿರ್ತವೆ, ಏನೇ ಮಾಡೋದು ಸುಮ್ಮನೆ ಇರ್ತವೆ ಸೈಲೆಂಟಾಗಿ. ನೋಡಿ, 2 ಮೂತಿ ಚೂಪಿದೆ. ಕ್ರಾಸ್ ನಾಟಿಗಾದ್ರೆ ಸಾಮಾನ್ಯವಾಗಿ ಮೂತಿ ಕಟ್ ಮಾಡಿರ್ತಾರೆ. ಸ್ವಲ್ಪ ಜನ ಮೂತಿ ಕಟ್ ಮಾಡ್ದೇನೋ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಬಟ್ ನಮಗೆ ಗೊತ್ತಾಗುತ್ತೆ, ಒಬ್ಬೊಬ್ರಿಗೆ ಗೊತ್ತಾಗಲ್ಲ. ಮಕ ಫುಲ್ ರೆಡ್ ಇದೆ. ಸರ್, ನಾಟಿ ಕೋಳಿ ಬಗ್ಗೆ ನಾನು ವಿಡಿಯೋಗಳಲ್ಲಿ ತುಂಬಾ ಜನಕ್ಕೆ ತೋರಿಸಿ ನಿಷ್ಠುರ ತುಂಬಾ ಜನಕ್ಕೆ ಆಗೋಯ್ತಾ ಇದ್ದೀನಿ ಈಗ. ಯಾಕೆಂದ್ರೆ ಸರ್ ಹಂಗಲ್ಲ, ಪ್ರಶ್ನೆ ಇಲ್ಲ ಸರ್. ಜನಗಳ ಕಲ್ಪನೆ ಒಬ್ಬೊಬ್ರು ನಾನು ಹೇಳೋದೇ ಸರಿ, ನಾನು ತಿಳ್ಕೊಂಡಿದ್ದೇ ಸರಿ ಅಂತಾರೆ. ಅವ್ರವ್ರ ಭಾವನೆಗೆ ನಾವು ತಪ್ಪು ಅಂತ ಹೇಳ್ಬಾರ್ದು, ಅವ್ರವ್ರ ಕಾನ್ಸೆಪ್ಟ್ ಅದು ಏನು ಮಾಡೋಕ್ಕಾಗಲ್ಲ. ಬಟ್ ರಿಯಾಲಿಟಿ ತಿಳ್ಕೊಬೇಕಷ್ಟೇ ಸರ್. ಈಗ ನಿಮಗೆ ಗೊತ್ತಿರೋ ವಿಚಾರ ನನಗೆ ಗೊತ್ತಿರಲ್ಲ, ಇನ್ನೊಬ್ರು ಗೊತ್ತಿರೋ ವಿಚಾರ ನನಗೆ ಗೊತ್ತಿಲ್ಲ, ನನ್ನ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಅವ್ರವ್ರ ವಿದ್ಯೆ ಅವ್ರವ್ರು ಮಾತ್ರ ಗೊತ್ತಿರ್ತದೆ. ಹಾಗಾಗಿ ಪ್ರತಿಯೊಬ್ರು ಥಿಂಕ್ ಮಾಡಿ ಮಾತಾಡ್ಬೇಕು ಸರ್. ಕರೆಕ್ಟ್ ಸರ್. ಆಮೇಲೆ ಇದು ತೂಕ, ಈಗ ಕೋಳಿ ಎಷ್ಟು, ಇದು ನಾಟಿ ಕೋಳಿ ಇವಾಗ 3 ವರ್ಷ ಅಂದ್ರಲ್ಲ, ಎಷ್ಟು 3 ವರ್ಷಕ್ಕೆ ಎಷ್ಟು ತೂಕ? ಅದು 2.5 kg ಬರುತ್ತೆ ಸರ್. 3 ವರ್ಷಕ್ಕೆ 2.5 kg. 2.5 kg ಬರುತ್ತೆ. ಈಗ ಅಂದರೆ 6 ತಿಂಗಳು ಕೋಳಿ, 6 ತಿಂಗಳಿಗೆಲ್ಲ ಅಮ್ಮಮ್ಮ 8 ತಿಂಗಳು 6 ತಿಂಗಳು ಅಮ್ಮಮ್ಮ ಅಂದರೆ ಒಂದು 800 ಗ್ರಾಮ್ 900 ಗ್ರಾಮ್ ಹತ್ತಿರ 1 kg ಬರ್ಬೋದು. ಸೊ ಅಷ್ಟೇ ಬರೋದು. ಸೊ ಪ್ಯೂರ್ ನಾಟಿ ಅಂದರೆ ಜಾಸ್ತಿ ತೂಕ ಬರೋದು. ಹೌದೌದು. ಜಾಸ್ತಿ ತೂಕ ಬಂತು ಅಂದರೆ ಜಾಸ್ತಿ ತೂಕ ಏಜ್ ಆದ್ಮೇಲೆ ಬರ್ತದೆ ಸರ್. ಅಲ್ಲ, ಏಜ್ ಮುಂಚೆ, ಏಜಿಗೆ ಮುಂಚೆ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಹೆಂಗೆ ಬರೋಕ್ಕಾಗುತ್ತೆ? ಅಕಸ್ಮಾತ್ ಬಂದ್ಬಿಟ್ರೆ ಆದರೆ ಕೆಟ್ಟ ಊಟ ಹಾಕಿರ್ತಾರೆ, ನ್ಯಾಚುರಲ್ ಊಟ ಹಾಕಿರಲ್ಲ. ಹಾಗಾಗಿ ಈಗ ನೆಕ್ಸ್ಟ್ ಸರ್, ನೆಕ್ಸ್ಟು ಅಡುಗೆ ಮಾಡೋದು ತೋರಿಸ್ಬಿಡೋಣ. ಅಡುಗೆ ಮಾಡೋದು ಮುಂಚೆ ಕೋಳಿ ಕಟ್ ಮಾಡೋದು ತೋರಿಸ್ಬೇಕು. ಕೋಳಿ ಕಟ್ ಮಾಡೋದು ಆ್ಯಕ್ಚುಲ್ ಆಗಿ ಕೋಳಿ ಕಟ್ ಮಾಡೋದ್ರಿಂದ ಹಿಡಿದು ಅಡುಗೆ ಮಾಡಿ ತಿನ್ನೋವರೆಗೂ ಫುಲ್ ಡೀಟೇಲ್ ಆದ ವಿಡಿಯೋ ಬರುತ್ತೆ. ಸೊ ಶುರು ಮಾಡೋಣ ಬನ್ನಿ. ಹಿಂದೆ ಕೋಳಿ ಬೇಯ್ತಾ ಇದೆ ಸರ್, ಒಂದು ರಾಶಿ ಅರ್ಶಿನ ಹಾಕಿದ್ರಲ್ಲ, ಸೀಕ್ರೆಟ್ ಏನು ಸರ್? ರಾಶಿ ಎಲ್ಲ ಒಂದು ಲೆವೆಲ್ಗೆ ಹಾಕಿರೋ ಸರ್ ಅದು. ಈಗ ಹಿಂದೆ ಕೋಳಿ ಬೇಯ್ತಾ ಇದೆ, ಒರಿಜಿನಲ್ ನಾಟಿ ಕೋಳಿ. ಈಗ ಮಸಾಲ ಹಾಕೋತಾ ಇದ್ದೀನಿ. ಈ ಮಸಾಲ ವಿಶೇಷ ಏನಂದರೆ ಮನೆಯಲ್ಲೇ ಧನಿಯಾ ಪುಡಿ ಮಾಡ್ಕೋತೀವಿ, ಕ್ವಾಲಿಟಿ ಧನಿಯಾ ತಂದು ಮನೇಲಿ ಮಾಡ್ಕೋತೀವಿ. ಈಗ ಅಲ್ಲಿ ಎಷ್ಟು ಕೆಜಿ ಕೋಳಿ ಹಾಕಿರೋದು? ಇದೇ ಒಂದು 50 kg ಇದೆ ಸರ್. 50 kg ನಾಟಿ ಕೋಳಿ, ಅದು ಕೂಡ ಪ್ಯೂರ್. ಚಿಲ್ಲಿ ಪುಡಿನೂ ಅಷ್ಟೇ ನಾವೇ ಮಾಡ್ಕೊಂಡಿರೋದು. ಇದನ್ನು ಚೆಂದಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಸರ್. ಫಸ್ಟು ಬರೀ ಧನಿಯಾ ಮತ್ತು ಚಿಲ್ಲಿ ಮತ್ತು ಹೌದು. ಮಸಾಲ ಹಾಕಾಯ್ತು, ಧನಿಯಾ ಪುಡಿ, ಈಗ ಮಸಾಲ ಹಾಕಬೇಕು. ಈಗ ಒಂದು 1/4 ಗಂಟೆ ಹಾಗೆ ಬಯಲಾಗಲಿ ಬಿಟ್ಬಿಡೋಣ ಸರ್. ನೆಕ್ಸ್ಟು ಸರ್, ಇದು ಹುಚ್ಚೆಳ್ಳು ಮತ್ತು ತೆಂಗಿನಕಾಯಿ ನೀಟಾಗಿ ರುಬ್ಕೊಂಡಿದ್ದೀನಿ. ಈಗ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಹುಚ್ಚೆಳ್ಳೊಂದು ತರಕಾರಿ ಇದ್ದರೆ ಕಸ್ಟಮರ್ ಬೇಜಾರು ಮಾಡ್ಕೋತಾರೆ. ಹಾಗಾಗಿ ನೀಟಾಗಿ ರುಬ್ಕೊಂಡು ಸೂಪ್ ಬಿಟ್ಕೊಡ್ತೀನಿ ಅಷ್ಟೇ. ಅದು ಸಣ್ಣಗಿರುತ್ತಲ್ಲ, ಎಷ್ಟೋ ಜನ ಅದನ್ನು ಕೂದಲು ಅನ್ಕೊಂಡ್ಬಿಡ್ತಾರೆ. ಹೌದು, ಎಷ್ಟೋ ಜನಕ್ಕೆ ಕೂದಲು ಅನ್ಕೊಬಿಟ್ಟಿದ್ದಾರೆ. ಆಗ ನಾನು ಹೋಗಿ ಹುಚ್ಚೆಳ್ಳು ತಗೊಂಡೋಗಿ ಅದನ್ನು ತೋರಿಸಿ ಐಡೆಂಟಿಫೈ ಮಾಡಿದ್ಮೇಲೆ ಊಟ ಮಾಡಿದ್ದಾರೆ. ತುಂಬ ಜನಕ್ಕೆ ಹುಚ್ಚೆಳ್ಳದ ಗಮ್ಮತ್ತೆ ಗೊತ್ತಿಲ್ಲ ಸರ್. ಆಮೇಲೆ ಇನ್ನೊಂದು ವಿಶೇಷ, ತುಂಬ ಜನ ನಾಟಿ ಕೋಳಿಗೆ ಹುಚ್ಚೆಳ್ಳು ಹಾಕ್ಬೇಕು ಅಂತ ಹೇಳ್ತಾರೆ. ಜನ ಹಾಕ್ಬೇಕು, ಒಪ್ಕೋತೀನಿ. ಬಟ್ ಎಲ್ಲರೂ ಹುಚ್ಚೆಳ್ಳು ಹಾಕ್ಬಿಡೋದೆಲ್ಲ ನಾಟಿ ಕೋಳಿ ಹಾಕೋಕ್ಕಾಗಲ್ಲ. ಎಷ್ಟೋ ಜನ ಹುಚ್ಚೆಳ್ಳು ರಸದನ್ನೇ ಮಹಿಮೆ ಮಾಡಿಕೊಂಡು ಅದನ್ನೇ ಲಿಂಕ್ ಮಾಡಿಕೊಂಡು ಬೇರೆ ಥರ ಕೋಳಿ ಹಾಕ್ತಾ ಇದ್ದಾರೆ.
ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಮಸಾಲ ಬಗ್ಗೆ ತಿಳಿಸ್ಕೊಡ್ತಾರೆ ಸರ್. ಇದರಲ್ಲಿ ಏನೇನು ಹಾಕಿದ್ದೀರಾ ಸರ್? ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಉರ್ಗಡ್ಲೆ, ಗಸಗಸೆ, ಚಕ್ಕೆ, ಲವಂಗ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸರ್. ನುಣ್ಣಗೆ ರುಬ್ಕೊಟ್ರದ 100% ನುಣ್ಣಗೆ ನುಬ್ಕೊಂಡಿದ್ದೀವಿ. ಈಗ ಹಾಕೊಳ್ಳೋಣ. ಹಾಕೊಳ್ಳಿ. 1/4 ಗಂಟೆ ಆಗಿದೆ, ಚೆಂದಾಗಿ ಮಳ್ತಾ ಇದೆ ಒಂದು ಸೈಡಲ್ಲಿ. ಈಗ ಮಸಾಲ ಹಾಕೋತೀನಿ. ಸ್ವಲ್ಪ ಎಳೆ ಕೋಳಿ ಆಗಿರೋದ್ರಿಂದ 1/4 ಗಂಟೆ. ಜಾಸ್ತಿ ಬಲ್ತಿರೋದು ಇನ್ನೂ ಜಾಸ್ತಿ ಟೈಮ್ ತಗೋತಾಯಿತ್ತು ಸರ್. 50% ಚಿಕನ್ ಬಾಯ್ಲ್ ಆಗಿದೆ. ಮಸಾಲಾನ ಹಾಕ್ಕೊಂಡಿದ್ದೀವಿ. ಈಗ ಹುಚ್ಚೆಳ್ಳು ತೆಂಗಿನಕಾಯಿ ರಸ ಹಾಕೊಳ್ಳೋಣ. ಕೋಳಿ ಕಾಲು ಸೂಪು ಅಲ್ಲಿದೆ, ಕಾಲು ಕೈಯಲ್ಲಿದೆ. ಇದನ್ನು ಕಚ್ಚಿ ಪುಡಿ ಮಾಡೋಕ್ಕಾಗಲ್ಲ, ಮಾಯಗಳ ಮಾಂಸ ಮಾತ್ರ ಹೇಳ್ಕೊಬೇಕು ಅಷ್ಟೇ. ಅದ್ಭುತ. ಮಟನ್ಗಿಂತ ಸೂಪ್, ಮಟನ್ ಸೂಪ್ಗಿಂತ ಸಗದ ಇದೆ. ಯಾಕೆ ಅಂದರೆ ವಾರಕ್ಕೊಂದ್ಸರಿ ಈ ರೀತಿ ನಾನು ಮಾಡ್ಕೊಂಡು ತಿಂತೀನಿ. ಇದ್ರ ರುಚಿ ನನಗೆ ರುಚಿ ತುಂಬ ನನಗೆ ಇಷ್ಟ ಆಗಿದೆ. ಹಾಗಾಗಿ ಆಮೇಲೆ ಇನ್ನೊಂದೇನೆಂದರೆ ಇದು ಇಲ್ಲಿ ಸೇಲ್ ಮಾಡಲ್ಲ, ಸುಮ್ಮನೆ ಅಪರೂಪಕ್ಕೆ ಅವ್ರಿಗೆ ಇಷ್ಟ ಬಂದಾಗ ಇಲ್ಲಿ ಎಲ್ಲರೂ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲರೂ ತಿನ್ನಬೇಕು ಅಂದಾಗ ಮಾಡ್ತಾರೆ ಅಷ್ಟೇ. ಸೊ ನಾವು ಇವಾಗ ಬಂದಿದ್ವಲ್ಲ, ಮಾಡಿದರು, ಬಂಗಾರದಂಗೆ. ನೆಕ್ಸ್ಟು ಕೋಳಿ ತಲೆ ಸೂಪ್ ಬಂದ್ಬಿಟ್ಟು ಕೋಳಿ ತಲೆ ಮತ್ತು ಕಾಲು ಹಾಕಿ ಮಾಡೋದು. ಅವಿತ್ತು ಕತ್ತು ಎಲ್ಲ ಇರುತ್ತೆ, ಚರ್ಮ ಎಲ್ಲ ಇರುತ್ತೆ. ಸೊ ಕತ್ತು ಪೀಸು. ಆಹಾ, ಎಷ್ಟೊತ್ತು ಬೇಯಿಸಿದ್ರು ಗೊತ್ತಾ? ನಾವು ಬಂದಿದ್ದು ಬೆಳಗ್ಗೆ, ಮಧ್ಯಾಹ್ನ ಊಟ ಟೈಮ್ ಆಯಿತು. ಬೇಯ್ತಾನೆ ಇತ್ತು ಸಾಕಾದ ಬೆಂದೋಗಿದೆ. ಇದು ಕತ್ತು ಪೀಸು ಎಷ್ಟು ಬಾಯಿಗೆ ಹಾಕ್ಕೊಂಡು ಅಪಾಯಿಂಟ್ಮೆಂಟು ನೋಡಿ, ಕತ್ತೊಂದು ಮುಳೆ ಆಯಿತು. ಮಾಂಸ ಎಲ್ಲ ಹಂಗೆ ಎಳೆದ್ರೆ ಬಂದ್ಬಿಡುತ್ತೆ. ಯಾರು ಗೊತ್ತು ಈ ಸುಖ. ವಾರಕ್ಕೊಂದ್ಸಲ ಭಾನುವಾರದ ಹೊತ್ತು ಈ ಥರ ಮಾಡಿಸ್ಕೊಂಡು ತಿಂತಾಯಿದ್ರೆ, ಪಕ್ಕದಲ್ಲಿ ಜ್ಯೂಸ್ ಇದ್ದಿದ್ರೆ, ಇದು ಸರ್ ಕೋಕೋ ಕೋಲಾ ಪೆಪ್ಸಿ ಹೇಳ್ತಾರದು, ನಾನು ಥಮ್ಸಪ್ ಅಂದ್ಕೊಬಿಟ್ಟೆ. ಹೌದಾ? ಇನ್ನೂ ಸೂಪರಾಗಿದೆ. ಸೊ ಏನೇನು ಡಿಶ್ಶು ಇಲ್ಲಿ ಬಂದಿದೆ ಅಂತ ನೋಡ್ಬಿಡೋಣ ಸರ್. ಏನೇನು ಮಾಡಿದ್ದೀರಾ ಸರ್? ಒರಿಜಿನಲ್ ನಾಟಿ ಕೋಳಿ ಸಾರು, ಮುದ್ದೆ, ಚಿಕನ್ ಫ್ರೈ, ಚಿಕನ್ ಪೆಪ್ಪರ್ ಡ್ರೈ, ಅದು ಬಟಾಣಿ ಎಲ್ಲ ಹಾಕಿ ಬಿರಿಯಾನಿ ಆಗಿದೆ. 5 ನಿಮಿಷ ಬಿರಿಯಾನಿ ಬರುತ್ತೆ. ಬಿರಿಯಾನಿ ಯಾವಾಗಲೂ ಫಸ್ಟೇ ತಿಂದ್ಬಿಡ್ತಿದ್ವಿ, ಬಟ್ ಈ ಸರಿ ಲಾಸ್ಟಲ್ಲಿ ತಿನ್ನೋಣ. ಅದು ರೆಡಿ ಆಗಲಿ ನಿಧಾನಕ್ಕೆ. ಇಲ್ಲಿ ಸ್ಟಾರ್ಟರ್ಸಿಂದ ಶುರು ಮಾಡೋಣ. ಇದು ಹೆಂಗೆ ಅಂದರೆ ಅವಲೇ ಸಾರು ಮಾಡ್ಕೊಬೇಕು. ನೀವು ರೆಸಿಪಿ ನೋಡಿರ್ತೀರ, ಸಾರು ಮಾಡ್ಕೊತಾ ಇರ್ತಾರೆ, ಚೆನ್ನಾಗಿ ಬೇಯಿಸ್ಕೊತಾರೆ. ಆಮೇಲೆ ಆ ಪೀಸ್ನೆಲ್ಲ ಎತ್ಬಿಟ್ಟು ಅದ್ರಲ್ಲಿ ಬೇರೆ ವೆರೈಟಿ ಡಿಶಸ್ನ ಮಾಡಿಕೊಡ್ತಾರೆ. ಯಾಕೆ ಸರ್ ಆ ಥರ ಮಾಡೋದು? ಸರ್, ಸೌದೆ ಒಲೆಯಲ್ಲಿ ಬಾಯ್ಲ್ ಮಾಡೋದ್ರಿಂದ ಸೌದೆ ಸಾಂಬಾರು ಒಳಗಡೆ ಪೀಸ್ ಇದ್ದರೆ ಏನಾಗುತ್ತೆ ಅಂದರೆ ಜಾಸ್ತಿ ಬಾಯ್ಲಾದಾಗ ಬಿಸಿಗೆ ಪೀಸ್ ಓಪನ್ ಆಗುತ್ತೆ. ಪೀಸ್ ಓಪನ್ ಆಗೋದು ಫ್ರೈ ಏನಾರ ಪೆಪ್ಪರ್ ಡ್ರೈ ಆ ಥರ ಮಾಡೋಕ್ಕೆ ಚೋಟ್ ಆಡಿಸಿದಾಗ ಪೀಸ್ ಓಪನ್ ಆಗುತ್ತೆ. ಪೀಸ್ ಓಪನ್ ಆದಾಗ ಕಸ್ಟಮರ್ಗೆ ನಾವು ಹೆಂಗೆ ಸಮಾಧಾನ ಪಡಿಸೋಕ್ಕಾಗುತ್ತೆ? ಮೇನ್ ಪೀಸ್ ಇದ್ರೆ ಮಾತ್ರ ಕಸ್ಟಮರ್ಗೆ ಇಷ್ಟಪಡಿಸೋಕ್ಕಾಗೋದು. ಧೂಳು ಕೊಟ್ಟರೆ ಏನು ಪ್ರಯೋಜನ? ಹಾಗಾಗಿ ಸಪ್ರೇಟ್ ಮಾಡ್ಕೊಬಿಡ್ತೀವಿ. ಅದನ್ನ ವೆರೈಟಿ ಐಟಮ್ ಮಾಡ್ಕೊಡ್ತೀವಿ. ಸೊ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಲಾಸ್ಟ್ ಟೈಮು ಕೂಡ ಬಂದಾಗ ನಮಗೆ ಹೇಳ್ಕೊಟ್ಟಿದ್ರು ಹೆಂಗೆ ಕಂಡುಹಿಡಿಯೋದು. ಫಸ್ಟ್ ಅವಾಗಲೇ ನೋಡಿದ್ರಿ, ಪರ್ಚೇಸ್ ಮಾಡ್ಬೇಕಾದ್ರೆ ಅಥವಾ ನೀವೇನೋ ಕೋಳಿ ತೊಗೊಳಕ್ಕೆ ಹೋದಾಗ ಹೆಂಗೆ ಕಂಡಿಬೇಕು ಅಂತ ಗೊತ್ತಾಯಿತು ಬದುಕಿದಾಗ. ಆಮೇಲೆ ಅಡುಗೆ ಮಾಡಿದ್ಮೇಲೆ ಅದು ಒರಿಜಿನಲ್ಲ, ಹೋಟ್ಲಿಗೆ ಹೋದ್ಮೇಲೆ ಎಲ್ಲಾದರೂ ಹೋದ್ಮೇಲೆ ಅಂತ ಕಂಡುಹಿಡಿಯೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಲಾಸ್ಟ್ ಟೈಮ್ ಬಂದಾಗ ಇವಾಗ ಎಷ್ಟೊಂದು ಜನ ಹೊಸ ಸಬ್ಸ್ಕ್ರೈಬರ್ ಬಂದಿರ್ತಾರೆ, ಸೊ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೋಸ್ಕರ ಇನ್ನೊಂದ್ಸಲಿ ಡೆಮೋ ಕೊಡ್ತಾರೆ. ಸರ್ ತೋರಿಸಿ ಸರ್ ಹೆಂಗೆ ಅಂತ. ಥ್ಯಾಂಕ್ ಯು. ತುಂಬ ಜನಕ್ಕೆ ನೀವು ಈ ವಿಚಾರ ರೀಚ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರೋದ್ರಿಂದ ತುಂಬ ಧನ್ಯವಾದ. ನನ್ನ ಅಜೆಂಡಾ ಒಂದೇ, ನಾಟಿ ಕೋಳಿ ಮೂಳೆ ಯಾವುದೇ ಕಾರಣಕ್ಕೂ ಕಡಿದು ತಾವು ಪುಡಿ ಆಗಲ್ಲ. ಎಳೆ ನಾಟಿ ಕೋಳಿ ಮೂಳೆ ಏನಾದರೂ ಆದರೆ, ಇಷ್ಟುದ್ದ ಮೂಳೆ ಇದ್ದರೆ ರೆಕ್ಕೆ ಪೀಸ್ ಆಗಲಿ ತೊಡೆ ಪೀಸ್ ಆಗಲಿ ಕಚ್ಚಿದ್ರೆ ಪಚ್ಚಿ ಆಗುತ್ತೆ, ನುಗ್ಗೆಕಾಯಿ ಆದಂಗೆ. ಸ್ವಲ್ಪ ಬಲ್ತಿರೋಂಥ ನಾಟಿ ಕೋಳಿ ಮೂಳೆ ಒಂತ ಕಡಿದ್ರೆ ಡೈರೆಕ್ಟಾಗಿ ಕ್ರ್ಯಾಕ್ ಬಿಡುತ್ತೆ. ಇನ್ನೂ ಜಾಸ್ತಿ ಬಲ್ತಿರೋಂಥ ಕೋಳಿ ಮೂಳೆ ಯಾವುದೇ ಕಾರಣಕ್ಕೂ ಕಡಿಯೋಕ್ಕೆ ಸಾಧ್ಯನೇ ಇಲ್ಲ, ದಾವಡೆಗೆ ಹಾಕೋ ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ತುಂಬ ಜನ ಹೋಟ್ಲುಗಳಿಗೆ ಅನುಮಾನ, ಏನಪ್ಪ ಎಲ್ಲಿ ಸಿಗುತ್ತೆ ನಾಟಿ ಕೋಳಿ, ಲೇಯರ್ ಕೋಳಿ ಹಾಕ್ತಾರೆ, ಮೊಟ್ಟೆ ಕೋಳಿ ಹಾಕ್ತಾರೆ ಅಂತ. ಆದರೆ ಲೇಯರ್ ಕೋಳಿ ಮೊಟ್ಟೆ ಕೋಳಿ ಏನೋ ಆದರೆ ಖಂಡಿತವಾಗ್ಲೂ ನೀವು ಪಕ್ಕ ಕಂಡುಹಿಡಿಬೋದು. ಯಾವ ರೀತಿ ಅಂದರೆ,
ಅದು ಕಡ್ದುತ್ರೆ ಪುಡಿ ಆಗುತ್ತೆ. 100% ಅದನ್ನ ರೋಲ್ ಮಾಡಿ ಬೂಮರ್ ಥರ ಉಂಡೆ ಮಾಡ್ಬೋದು. ಅದು ಟೋಟಲ್ ಬೆನ್ನು ಮೂಳೆ ಆಗಿರ್ಬೋದು, ರೆಕ್ಕೆ ಮೂಳೆ ಆಗ್ಬೋದು, ದಗ್ರಿ ಮೂಳೆ ಆಗಿರ್ಬೋದು, ಆರಾಮಾಗಿ ರೋಲ್ ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದು ರೆಕ್ಕೆ ಪೀಸು ಸರ್, ಇದು ರೆಕ್ಕೆ ಪೀಸೆ. ಇದು ಎಳೆ ನಾಟಿ ಕೋಳಿ ಮೂಳೆ. ಮಟನ್ ತಿನ್ಕೊಳ್ಳಿ ಸರ್. ನಾಟಿ ಕೋಳಿ ತಿನ್ಬೇಕಾದ್ರೆ ರುಚಿ ಗೊತ್ತಾಗ್ತದೆ, ಆ ಗಂಧನೇ ಬೇರೆ ಅಲ್ಲ ಸರ್. ಬೆಳಿತಾ ಇರ್ಬೇಕಾದ್ರೆ ಆ ಗಮಕ್ಕೆ ಗೊತ್ತಾಗ್ಬಿಡುತ್ತೆ. ನೋಡಿ ಸರ್, ಯಾವುದೇ ಕಾರಣಕ್ಕೂ ಕಡಿದ ಪುಡಿಯೋಕ್ಕೆ ಸಾಧ್ಯ ಇಲ್ಲ. ಮಿನಿಮಮ್ ಇದು 3 ಇಂಚ್ ಇದೆ, 3 ಇಂಚು ಹಾಗೆ ಇದೆ. ನೀವು ಕಡೀರಿ ಸರ್, ಕಡ್ಬಿಟ್ಟು ಇದು ತೆಗೀರಿ. ಪೀಸ್ ಆಗ್ಬಿಟ್ಟು ಪುಡಿ ಥರ ಅಲ್ಲ, ಲೇಯರ್ ಕೋಳಿ ಆದರೆ ನಾವು ಎಲ್ಲಿ ಕಚ್ಚುತ್ತೀವಿ ಅಲ್ಲೇ ಪುಡಿ ಆಗುತ್ತೆ, ಅಷ್ಟಕ್ಕೆ ಕಟ್ ಆಗೋಗುತ್ತೆ. ಅದೇ ಕಟ್ ಆಗ್ಬಿಡುತ್ತೆ. ತಿರ್ಗಾ ಮುಂದೆ ಕಟ್ ಮಾಡಿದ್ರೆ ಅಲ್ಲಿಗೆ ಕಟ್ ಆಗುತ್ತೆ, ತಿರ್ಗಾ ಮುಂದೆ ಕಟ್ ಮಾಡಿದ್ರೆ ಅಲ್ಲಿಗೆ ಕಟ್ ಆಗುತ್ತೆ. ಹಿಂಗೆ ಕಿತ್ಕೊಂಡು ತಿನ್ಬೋದು. ಎಲ್ಲ ಮೂಳೆ ನಾವು ದಾವಡೆಗೆ ಹಾಕೊಂಡು ಆರಾಮಾಗಿ ರೋಲ್ ಮಾಡ್ಬೋದು. ಇದನ್ನ ರೋಲ್ ಮಾಡಿ ನೋಡೋಣ. ಇದಾಗಲ್ಲ, ಇದು ಕಚ್ಚಾಕೆ ಅಲ್ಲಿ ನೋವು ಬಂದ್ಬಿಡ್ತು. ಆಮೇಲೆ ಮೊದಲೇ ವೀಕ್. ಸೊ ಇದು ನಮ್ಗೆ ಗೊತ್ತಿತ್ತು. ಇಲ್ಲಿ ವೀಡಿಯೋ ಮಾಡ್ಕೊಂಡು ಹೋದ್ಮೇಲೆ ನಾವು ಎಷ್ಟೊಂದು ಕಡೆ ಟ್ರೈ ಮಾಡಿದ್ವಿ. ಅದು ವೀಡಿಯೋದಲ್ಲಿ ತೋರಿಸಿಲ್ಲ. ಆಮೇಲೆ ಆ ವೀಡಿಯೋಗಳು ಹಾಕಿಲ್ಲ, ಎಷ್ಟೊಂದು ವೀಡಿಯೋಸ್ ಹಾಕಿಲ್ಲ. ನಾವೇನಂದರೆ ಕರೆಕ್ಟಾಗಿ ಇದು ಚೆನ್ನಾಗಿ ಇಷ್ಟ ಆಯಿತು ಆದರೆ ಮತ್ತೆ ವೀಡಿಯೋ ಅಪ್ಲೋಡ್ ಮಾಡ್ತೀವಿ, ಇಲ್ಲಾಂದರೆ ಹಾಕಲ್ಲ. ಆ ಥರ ಎಷ್ಟೊಂದು ವೀಡಿಯೋಗಳು ಹಂಗೆ ಬಿದ್ದವೆ. ಅದರಲ್ಲಿ ನಾಟಿ ಕೋಳಿ ಅಂತಲೇ ಹೋಗಿದ್ದು ಒಂದು 2-3 ಹೋಟ್ಲಲ್ಲಿ. ಹಿಂಗೆ ಗೊತ್ತಾದಮೇಲೆ ಅದು ನಿಲ್ಲಿಸ್ಬಿಟ್ರು, ಹಾಕಲಿಲ್ಲ. ಸೊ ಇದು ಇನ್ಫಾರ್ಮೇಷನ್ನು ಹೊಸ ಸಬ್ಸ್ಕ್ರೈಬರು ಹೊಸದಾಗಿ ಬಂದಿರೋರಿಗೆ ತಿಳ್ಕೊಳ್ಳಿ ಅಂತ. ಇನ್ನು ಅವ್ರ ಚಾನಲ್ಗೆ ಹೋಗ್ಬಿಟ್ರಂತೂ ನೀವು ಎಲ್ಲ ಇನ್ಫಾರ್ಮೇಷನ್ ಇನ್ನೂ ಡೀಟೇಲಾಗಿ ತಿಳ್ಕೊಬೋದು. ಯಾಕಂದರೆ ಒಂದೇ ನಾವು ಅಷ್ಟೊಂದು ತೋರ್ಸೋಕ್ಕಾಗಲ್ಲ, ಇಲ್ಲಿ ಬರ್ತೀವಿ ಊಟ ಮಾಡೋಕ್ಕೆ ಅಂತ. ಒಂದು ಸ್ವಲ್ಪ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಅವ್ರ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಚಾನಲ್ ಲಿಂಕ್ನ. ಸೊ ಅಲ್ಲಿಂದ ನೀವು ಜಾಸ್ತಿ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಸೊ ಈಗ ಸಿಕ್ಬಿಟ್ಟು ಆಮೇಲೆ ತಿನ್ಬಿಟ್ಟು ಆಮೇಲೆ ಸಿಕ್ತೀನಿ ಒಂದು ಸಣ್ಣ ಬ್ರೇಕ್ನ ಅಂತ. ಸ್ವರ ಅಂದ್ಕೊಂಡೆ ತಿಂತಾಯಿದ್ವಿ. ಅಲ್ಟಿಮೇಟ್ ಆಗಿತ್ತು ನಾಟಿ ಕೋಳಿ. ಇದ್ರ ವಿಡಿಯೋ ಫುಡ್ ರಿವ್ಯೂ ವೀಡಿಯೋ ನೋಡಬೇಕು ಅಂದರೆ ನಾವು ಹಳೆ ವೀಡಿಯೋನ ಟ್ಯಾಗ್ ಮಾಡಿರ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಸೊ ಅದರಲ್ಲಿ ಡೀಟೇಲಾಗಿ ಬರೀ ಫುಡ್ ರಿವ್ಯೂ ಮಾಡಿದ್ದೀವಿ. ಯಾವ ಡಿಶಸ್ ಸಿಗುತ್ತೆ ಇಲ್ಲಿ ಏನು ಅಂತ. ಚೈನೀಸ್ ಎಲ್ಲ ಸಿಗುತ್ತೆ. ನಾಟಿ ಕೋಳಿಲೇ ಚೈನೀಸ್ ಡಿಶಸ್ ಮಾಡ್ಕೊಡ್ತಾರೆ, ಡಿಶಸ್ ಮಾಡ್ಕೊಡ್ತಾರೆ. ನಾವಿಲ್ಲಿ ಚಿಕನ್ ಫ್ರೈನ ತರಿಸಿದ್ವಿ. ಅಲ್ಟಿಮೇಟ್ ಆಗಿತ್ತು, ಜಾಸ್ತಿ ಖಾರ ಇಲ್ಲ. ಬಟ್ ಚಿಕನ್ ಪೆಪ್ಪರ್ ಇತ್ತಲ್ಲ, ಇದು ನಾಟಿ ಕೋಳಿ ಚಿಕನ್ ಪೆಪ್ಪರ್ ಟ್ರೈ, ಅದಂತೂ ಮಸ್ಟ್ ಟ್ರೈ. ಇನ್ನೂ ಬಾಯಿ ಆ ತುಟಿ ಎಲ್ಲ ಉರಿತಾ ಇದೆ, ತಿಂತಾ ಇರೋದೆ ಎಲ್ಲ ಕಡೆ ನೀರು ಕಿತ್ಕೊತಾ ಇದೆ. ಸ್ಪೈಸಿಯಾಗಿ ಅಲ್ಟಿಮೇಟ್ ಆಗಿದೆ, ಅದು ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಆಮೇಲೆ ಆಬ್ವಿಯಸ್ಲಿ ಮುದ್ದೆ ನಾಟಿ ಕೋಳಿ ಸಾರನ್ನ ಯಾರು ಏನು ಅದಕ್ಕೆ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಅದನ್ನಂತ ಒಂದು ರಾಶಿ ಹಾಕ್ಕೊಂಡು ಬಾರಿಸ್ತಾ ಇದ್ದೀವಿ. ಅದು ಗ್ಯಾಪಲ್ಲಿ ಬಿರಿಯಾನಿ ಬಂತು. ನಾಟಿ ಕೋಳಿ ಬಿರಿಯಾನಿ ಸಿಗುತ್ತೆ ಇಲ್ಲಿ. ಹೋದ್ಸಲಿ ಬಂದಾಗ ಇದನ್ನು ತೋರಿಸಿರಲಿಲ್ಲ ಬಿರಿಯಾನಿನ, ಬರೀ ಈ ಥರ ಮುದ್ದೆ ಡಿಶಸ್ ಎಲ್ಲ ಸೈಡ್ ಡಿಶಸ್ ಎಲ್ಲ ತೋರಿಸಿದ್ವಿ. ಅದಕ್ಕೋಸ್ಕರ ಇದನ್ನು ಮಾತ್ರ ಈ ಸಲ ಹೈಲೈಟ್ ಮಾಡೋಣ ಅಂದ್ಬಿಟ್ಟು ಟೇಸ್ಟ್ ಮಾಡೋಣ ತರಿಸಿದ್ದೀವಿ. ಸೊ ಈಗ ಮುದ್ದೆ ನುಂಗ್ಬಿಟ್ಟು ಅದನ್ನು ಬಡಿಸ್ಕೊಂಡು ಟೇಸ್ಟ್ ಮಾಡೋಣ. ನಾಟಿ ಕೋಳಿ ಬಿರಿಯಾನಿ. ಬಿರಿಯಾನಿ, ಓ ಮೈ ಗಾಡ್, ಸುಟ್ಟಾಯ್ತು. ಬಿಸಿ ಬಿಸಿ ನಾಟಿ ಕೋಳಿ ಬಿರಿಯಾನಿ, ಕೆಂಪು ಕಲರ್ ಬಿರಿಯಾನಿ. ಸೊ ಈ ಕಡೆ ಎಲ್ಲ ಇದೇ ಥರ ಬರೋದು. ಪಲಾವ್, ನಾಟಿ ಕೋಳಿ ಪಲಾವ್ ಟೇಸ್ಟ್ ಮಾಡುವ. ಸೂಪರ್ ಆಗಿದೆ. ಜೀರಾ ಸಾಂಬಾರು ರೈಸಿನ ಯಮ್ಮ ಅಲ್ಟಿಮೇಟು. ಆಮೇಲೆ ಫುಲ್ಲು ಮಸಾಲೆ ಭರಿತವಾದ ಸ್ಪೈಸಿಯಾದ ಬಿರಿಯಾನಿ ಸಾಕಾಗಿದೆ. ಅದರಲ್ಲಂತೂ ಈ ನಾಟಿ ಕೋಳಿದು ಫ್ಲೇವರ್ ಅಂತೂ ಫುಲ್ಲು ಇನ್ಫ್ಯೂಸ್ಡ್ ಆಗ್ಬಿಟ್ಟಿದೆ ಬಿರಿಯಾನಿ ಒಳಗೆ. ಹಾಂ. ಸೊ ಪೀಸ್ಗೆ ಹೋಗ್ಬಿಡೋಣ. ಇದು ಒಟ್ಟಿಗೆ ಬೇಯಿಸ್ಕೊಂಡಿರೋದು. ಮಾಂಸ, ಅಕ್ಕಿ ಎಲ್ಲ ಒಟ್ಟಿಗೆ ಹಾಕಿ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿರೋ ಬಿರಿಯಾನಿ. ಆದ್ದರಿಂದ ಇದನ್ನು ಪಲಾವ್ ಅಂತ ನಾವು ಕರಿತೀವಿ. ಪೀಸ್ಗಳು ಚೆನ್ನಾಗಿ ರೈಸ್ ಜೊತೆಗೆ ಬೆಂದಿರೋದ್ರಿಂದ ಇದರದ್ದು ಫ್ಲೇವರ್ ಫುಲ್ಲು ಅದರಲ್ಲಿ ಇಟ್ಕೊಂಡಿರುತ್ತೆ. ಅದಕ್ಕೆ ನಾನು ಬರೀ ರೈಸ್ ತಿಂದಾಗೂ ಆ ಫ್ಲೇವರ್ನ ಫೀಲ್ ಮಾಡ್ಬೋದು. ಆಮೇಲೆ ಇದನ್ನು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡಿರ್ತಾರಲ್ಲ, ಅದ್ರ ನೀರನ್ನು ಹಾಕ್ಕೊಂಡಿರ್ತಾರೆ. ಸೊ ಅದರಿಂದ ಅದು ಇನ್ನೂ ಇಂಟೆನ್ಸಾಗಿ ಫ್ಲೇವರ್ ಬರುತ್ತೆ ರೈಸಲ್ಲೆಲ್ಲನೂ. ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಸೊ ನಾಟಿ ಕೋಳಿ ಪ್ರಿಯರಿಗೆ ಮಸ್ಟ್ ವಿಸಿಟ್ ಜಾಗ ಮೈಸೂರು ಹೈವೇ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಾಯಿದ್ರೆ ಹಿಂಗೆ ಡಿವಿಯೇಷನ್ ತೊಗೊಂಡು ಬಂದ್ಬಿಡಿ. ಒಂದು 5 ನಿಮಿಷ ಅಷ್ಟೇ ಅಲ್ಲಿಂದ ಇಲ್ಲಿ ಬರೋದಕ್ಕೆ. ಸೊ ಪಕ್ಕಾ ನಾಟಿ ಸ್ಟೈಲ್ ತಿನ್ನಬೇಕು ಅಂದರೆ ಮಿಸ್ ಮಾಡಿದ್ರೆ ಬರಬೇಕು. ಲಾಸ್ಟ್ ಟೈಮ್ ಬಿರಿಯಾನಿ ತಿಂದಿರಲಿಲ್ಲ, ಈ ಸಲ ಮಾತ್ರ ಸೂಪರ್ ಆಗಿದೆ. 2 ಸ್ಟಾರ್ಟರ್ಸ್ನು ಮಿಸ್ ಮಾಡಬೇಡಿ.
ಇವೆರಡು ನಾವೇನು ತರ್ಸ್ಕೊಂಡಿದ್ದೀವಿ ಇದನ್ನೇ ಟ್ರೈ ಮಾಡಿ. ಇವಾಗ ನೀಟಾಗಿ ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ನಮಗೆ ಲೈಮ್ ಜ್ಯೂಸ್ ಬಂದಿದೆ, ಲೈಮ್ ಸೋಡಾ ಹಾಕ್ಕೊಂಡು ಆಮೇಲೆ ಸಿಗ್ತೀವಿ. ಸೊ ಫೈನಲ್ ಆಗಿ ಲೈಮ್ ಸೋಡಾ. ಚಿಯರ್ಸ್. ತಂಪಾಗೋಯ್ತು. ಹೋಗಿಂದ ಹೇಳಿದಲ್ಲ ಎಲ್ಲ ಕಡೆ ನೀರು ಕಿತ್ಕೊತಾಯಿತ್ತು. ಅದು ಸ್ಪೈಸಿ ಆಗಿತ್ತು. ಚಿಕನ್ ಪೆಪ್ಪರು ಡ್ರೈ ಡಿಶ್ಶು ಸೂಪರಾಗಿತ್ತು. ಅದು ಹಂಗೆ ಬಾಯೆಲ್ಲ ಚುರಿ ಚುರಿ ಅಂತ ಇದು ಕುಡಿದಾಗ ಸ್ವಲ್ಪ ಸಮಾಧಾನ ಆಯಿತು. ಸೊ ನೀವು ಕೂಡ ಮಿಸ್ ಮಾಡಿದಿರಾ ಏನೋ ಒಂದು ಪಕ್ಕ ನಾಟಿ ಸ್ಟೈಲು, ಅದು ಕೂಡ ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿನಲ್ಲಿ ಏನೋ ಡಿಶಸ್ ತಿಂತೀರಾ, ಸೊ ಆರೋಗ್ಯಕರವಾಗಿ ತಿಂತೀರಾ ಅಂದರೆ ಕಣ್ಣು ಮುಚ್ಕೊಂಡು ಈ ಜಾಗ ಬರ್ಬೋದು. ಇದು ನಾವು 2ನೇ ಸಲ ಬರ್ತಾ ಇರೋದು. ಸೊ ಅದೇ ಈವೆನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಸ್ವಲ್ಪ ಡಿವಿಯೇಷನ್ ತೊಗೊಂಡು ಬರಬೇಕು. ಇಲ್ಲ ಹಳೆ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮಗೆ ರೈಟ್ ಸೈಡ್ಗೆ ಸಿಗುತ್ತೆ. ಸೊ ರೈಟ್ ಬರ್ತಾ ಸ್ವಲ್ಪ ಯೂಟರ್ನ್ ತೊಗೊಂಡು ಬರಬೇಕು. ಡಿಸ್ಕ್ರಿಪ್ಷನ್ ಲೊಕೇಶನ್ ಇರುತ್ತೆ, ಆರಾಮಾಗಿ ಬರ್ಬೋದು ಕಣ್ಣು ಮುಚ್ಕೊಂಡು. ಸೊ ಮಸ್ಟ್ ಟ್ರೈ. ಏನೇನು ಟ್ರೈ ಮಾಡಬೇಕು, ನಾಟಿ ಕೋಳಿಲಿ ಯಾವ್ದು ಬೇಕಾದ್ರೂ ಟ್ರೈ ಮಾಡಿ. ನಾಟಿ ಸ್ಟೈಲ್ನ ಫಸ್ಟ್ ಟ್ರೈ ಮಾಡಿ. ಯಾವುದಂದ್ರೆ ನಾಟಿ ಸಾರು, ನಾಟಿ ಕೋಳಿ ಸಾರು ಅಥವಾ ಕುರ್ಮಾ ಅಂತ ಏನಿರ್ತಾರೆ ಅದಕ್ಕೆ ಮುದ್ದೆ ಜೊತೆ ಅಲ್ಟಿ ಕಾಂಬಿನೇಷನ್ ಇರುತ್ತೆ. ಬಿಳಿ ಅನ್ನಕ್ಕೆ ಇನ್ನೂ ಸೂಪರಾಗಿರುತ್ತೆ. ಅಥವಾ ಬಿರಿಯಾನಿ ಲಾಸ್ಟ್ ಟೈಮ್ ತಿಂದಿರಲ್ಲ, ಈ ಸಲ ತಿಂದ್ವಿ, ಸೂಪರಾಗಿತ್ತು ಬಿರಿಯಾನಿ ಮಾತ್ರ. ಫುಲ್ ಫ್ಲೇವರ್ಫುಲ್ಲಾಗೆ ನಾಟಿ ಕೋಳಿ ಫ್ಲೇವರ್ ಹೆಂಗೆ ಮಟನ್ ಬಿರಿಯಾನಿ ಹೆಂಗಿರುತ್ತೆ ಆ ಲೆವೆಲ್ಗೆ ಇತ್ತು. ಸೊ ನಾರ್ಮಲಾಗಿ ಬ್ರಾಯ್ಲರ್ ಕೋಳಿ ಬಿರಿಯಾನಿ ಮಾಡ್ತೀವಲ್ಲ ಅವೆಲ್ಲ ತಿನ್ನೋದೇ ಬಿಟ್ಬಿಡ್ತೀರಿ, ಅದೆಲ್ಲ ತಿನ್ಬಿಟ್ರೆ. ಸೊ ಸೂಪರಾಯಿತು, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಸೊ ನಾವೇನೇನು ತರ್ಸ್ಕೊಂಡಿವತ್ತು ಅವೆಲ್ಲ ಮಿಸ್ಸೇ ಮಾಡಿದ್ರೆ ಸ್ವಲ್ಪ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ನಾಟಿ ಕೋಳಿ ಬಗ್ಗೆ ಅಂದರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಶಂಕರ್ ನಾಟಿ ಕೋಳಿ ಡಾಬಾ ಅಂತ. ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ತಿಳ್ಕೊಬೋದು. ಅವ್ರಿಗೆ ಫೋನ್ ಕೂಡ ಮಾಡ್ಬೋದು. ನೀವೇನೋ ನಾಟಿ ಕೋಳಿ ಸೇಲ್ ಮಾಡ್ತೀರಾ, ನೀವೇನೋ ಮನೇಲಿ ಬೆಳೆಸ್ತಾ ಇದ್ದೀರಾ ಅಂದರೆ ಅವರು ತೊಗೊತಾರೆ. ಸೊ ಯಾವ ಊರಿಂದ ಬೇಕಾದ್ರೂ ನೀವು ಕಾಲ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ಅವ್ರು ತೊಗೊತಾರೆ. ಸೊ ಆದರೆ ಸೇಲ್ ಮಾಡಲ್ಲ ಅವರು ಅವ್ರು ತೊಗೊತಾರೆ ಅವ್ರ ಹೋಟ್ಲಿಗೆ ಅಂತ ಅಷ್ಟೇ. ಸೊ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿ, ಅವ್ರ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.